ಇರೋ 3, 2, 1. ಓಕೆ, ಸೂಪು ತುಂಬಾ ಕ್ರೀಮಿಯಾಗಿ ಚೆನ್ನಾಗಿ ರೆಡಿಯಾಗಿದೆ. ಯೋಗರ್ಟ್ ಒಂದು ಬೌಲ್ಗೆ ಹಾಕ್ಕೊಂಡು ತಿಕ್ಕಾಗಿದೆ. ಬಟ್ ಇಫ್ ಯು ಸಿ ಇನ್ ಅ ವೆರಿ ಬ್ಯೂಟಿಫುಲ್ ಕಲರ್ ರೆಡಿಯಾಗಿದೆ. ಒಂದು ಸ್ವಲ್ಪ ಗಾರ್ನಿಷಿಂಗ್ಗೆ ಆ್ಯಂಡ್ ಟಾಪ್ಗೆ ಅಂತ ಮಾಡಿರೋ ಬ್ರಾಕ್ಲಿ ಆ್ಯಂಡ್ ಸ್ವೀಟ್ ಕಾರ್ನ್. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೋತೀನಿ ನಾನು. ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ಅನ್ಕೊಳ್ತಿದ್ದೀನಿ, ಲಿಟ್ರಲಿ ಬೆಳಗ್ಗೆ ಜಿಮ್ಗೆ ಹೋಗ್ಬೇಕಾದ್ರೆ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ವರ್ಕೌಟ್ ಮಾಡುವಾಗ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ಆ್ಯಂಡ್ ದೆನ್ ವಾಪಸ್ ಬಂದಮೇಲೆ ಮಾಡೋಣ ಅಂತ. ಬಟ್ ನಂಗೆ ಟೈಮೇ ಸಿಕ್ಕಿಲ್ಲ. ಇವತ್ತು ಆಫೀಸ್ ಬೇರೆ ಗಡಬಡ ಅಂತ ಓಡಬೇಕಾಗಿತ್ತು. ಸೊ ಇವಾಗ ಆಫೀಸಿಂದ ಬಂದಮೇಲೆ ಐ ಥಾಟ್ ಫಸ್ಟ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಕಾಫಿ ಆಫೀಸಲ್ಲೇ ಕುಡಿದ್ಬಿಡ್ತೀನಿ. ಬಿಫೋರ್ ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಜಾಸ್ತಿ ಲೇಟಾಗಿ ಕುಡಿದ್ರೆ ಏನಾಗುತ್ತೆ, ನಿದ್ದೆ ಬರಲ್ಲ ರಾತ್ರಿ ಹೊತ್ತು. ಅದಕ್ಕೆ ಐ ಟ್ರೈ ಟು ಡ್ರಿಂಕ್ ಇಟ್ ಬಿಫೋರ್ 3:30, 4 o'clock. ಆ್ಯಂಡ್ ಮನೆಗೆ ಬಂದಮೇಲೆ ನಾನೇನು ಮಾಡ್ತೀನಿ ಅಂದರೆ ಯೋಗರ್ಟ್ ಆ್ಯಂಡ್ ಚಿಯಾ ಸೀಡ್ ತಿಂತಾ ಇದ್ದೀನಿ ಎವ್ರಿ ಡೇ. ಯೋಗರ್ಟ್ ಒಂದು ಬೌಲ್ಗೆ ಹಾಕ್ಕೊಂಡು ತಿಕ್ಕಾಗಿದೆ. ಬಟ್ ಓಕೆ, ನಾವು ಚಿಯಾ ಸೀಡ್ಸ್ ಹಾಕೊಂಡಾಗ ಅದು ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಸೊ ಈ ಥರ ಅದನ್ನು ಯೋಗರ್ಟ್ ಜೊತೆ ತಿನ್ನೋದ್ರಿಂದ ನಮ್ಮ ಗಟ್ಟಲ್ಲಿರುವಂಥ ಗುಡ್ ಬ್ಯಾಕ್ಟೀರಿಯಾಗೆ ಫುಡ್ ಸಿಗುತ್ತಂತೆ ಇದರಿಂದ. ಇವತ್ತಿನ ಡಿನ್ನರ್ ಮೆನ್ಯೂನಲ್ಲಿ ಏನಿದೆ ಅಂದರೆ ಏನು ಮಾಡೋಣ ನಮ್ಮ ಮಸೂರ್ ಸಾರು. ಬಟ್ ದೆನ್ ಐ ಪ್ರಾಮಿಸ್ಡ್ ಮೈ ಸೆಲ್ಫ್ ಇವತ್ತಿಂದ ನಾನು ಕಿನ್ವಾ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ನಾನು ಇವಾಗ ಬ್ರಾಕ್ಲಿ ಸೂಪ್ ಮಾಡ್ತೀನಿ. ಬಿಕಾಸ್ ನಮ್ಮ ಮನೇಲಿ ಲೂಲು ಹೈಪರ್ ಮಾಲಿಂದ ತಂದಂಥ ಬ್ರಾಕ್ಲಿ ಇದೆ. ಲಾಸ್ಟ್ ಟೈಮ್ ಐ ಶೋಡ್ ಇಟ್ ಯು. ಸೊ ಅದರಲ್ಲಿ ಸೂಪ್ ಮಾಡಿ ಸೂಪ್ನ ಕುಡಿದ್ಬಿಟ್ಟು ದೆನ್ ಐ ಮೇಕ್ ಕಿನ್ವಾ ಆ್ಯಂಡ್ ಈಟ್ ಡಿನ್ನರ್. ಇವತ್ತೊಂದು ಒಳ್ಳೆ ಸಪ್ಪದಾಗಿರೋ ಚೆಸ್ಟ್ ಆ್ಯಂಡ್ ಶೋಲ್ಡರ್ಸ್ ವರ್ಕೌಟ್ ಮಾಡಿದೆ ನಾನು. ಇಟ್ ವಾಸ್ ಅ ಪುಷ್ ಡೇ ಆ್ಯಂಡ್ ವಾಟ್ ಅ ವರ್ಕೌಟ್, ಐ ಕಾಂಟ್ ಎಕ್ಸ್ಪ್ಲೇನ್. ಬಟ್ ಯಾ, ಮಿಕ್ಸ್ಚರ್ ನೋಡಿ ಈ ಥರ ಕಾಣುತ್ತೆ. ಇಫ್ ಯು ಸಿ, ಇಟ್ ಹ್ಯಾಸ್ ಚಿಯಾ ಸೀಡ್ಸ್ ಆ್ಯಂಡ್ ಯೋಗರ್ಟ್. ಟೇಸ್ಟ್ ಗುಡ್ ಆ್ಯಕ್ಚುಲಿ. ಮನೇಲೆ ಮಾಡಿರೋಂಥ ಯೋಗರ್ಟ್ ಇದು ಆ್ಯಂಡ್ ಇಟ್ ಈಸ್ ಅಮೇಝಿಂಗ್. ತಿಂತ ಸೂಪ್ಗೆ ರೆಡಿ ಮಾಡ್ಕೊಳ್ತೀನಿ. ಅದಾದಮೇಲೆ ಸೂಪ್ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸುವೆ. ಓಕೆನಾ? ಇವಾಗ ಸದ್ಯಕ್ಕೆ ಐ ಗೋ ಡೂ ಮೈ ಪ್ರಿಪರೇಷನ್ ಫಾರ್ ದ ಸೂಪ್. ವೆರಿ ಈಸಿ ಪೀಸಿ ಸೂಪ್ ಇದು. ಫೈನಲಿ ಆಫ್ಟರ್ 20 to 25 minutes ವಿ ಆರ್ ಡನ್ ವಿತ್ ದ ಪ್ರೆಪ್. ಈರುಳ್ಳಿ, ಬಾದಾಮಿ ಮತ್ತು ಬೆಳ್ಳುಳ್ಳಿ. ನಾನು ಬ್ರೋಕ್ಲಿನ ಒಂದ್ಸಲಿ ಬೇಕಿಂಗ್ ಸೋಡಾದಲ್ಲಿ ತೊಳೆದು ನಾರ್ಮಲ್ ವಾಟರಲ್ಲಿ ನೆನೆಸಿದ್ದೀನಿ. ಸೊ ಯಾ, ಇಟ್ ವಾಸ್ ಸೋ ಹಾಟ್, ಅದಕ್ಕೆ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಮೈ ಬೇಸಿಕ್ ಹೇರ್ ಸ್ಟೈಲ್. ಬಟ್ ಯಾ, ಬನ್ನಿ ಇವಾಗ ಶುರು ಹಚ್ಕೊಳ್ಳೋಣ. ಎಣ್ಣೆ, ಬೆಣ್ಣೆ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಇಲ್ಲಿ ಕಾರ್ನ್ ಬೇಯಿಸ್ಕೊತಾ ಇದ್ದೀನಿ. ಇಫ್ ಯು ಕ್ಯಾನ್ ಸಿ, ಬಿಕಾಸ್ ಲಾಸ್ಟಲ್ಲಿ ಇದನ್ನು ಹಾಕೋಣ. ಮೇಲ್ಗಡೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬಾದಾಮಿ, 8 ರಿಂದ 9 ಬಾದಾಮಿ ತೊಗೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ, ಬೇಕಾದರೆ ಮತ್ತೆ ಹಾಕೊಳ್ಳೋಣ. ವಾಶ್ ಮಾಡಿ ಇಟ್ಕೊಂಡಿರೋಂಥ ಬ್ರೋಕ್ಲಿ, ಎನಿ ಸೈಜ್ ಇಸ್ ಫೈನ್. ಯಾಕಂದರೆ ನಾವು ಹೆಂಗಿದ್ರು ವಿ ವಿಲ್ ಜಸ್ಟ್ ಮಿಕ್ಸಿ ಇಟ್. ಸೊ ಸ್ಟೆಮ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಫ್ರೈ ಹಾಕಲಿ, ಅದಾದಮೇಲೆ ನೀರು ಹಾಕಿ ಬೇಯಿಸೋಣ. ಒಂದು ಸ್ವಲ್ಪ ಬೆಂದಿದೆ. ಇವಾಗ ನಾವು ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಸಾಫ್ಟ್ ಆಗಲಿ ಬ್ರಾಕ್ಲಿ, ಚೆನ್ನಾಗಿ ಬೇಯಲಿ. ವಿ ವಿಲ್ ಕ್ಲೋಸ್ ಇಟ್. ಸ್ವೀಟ್ ಕಾರ್ನ್ ಬೇಯಿತು, ಅದಕ್ಕೆ ಇಲ್ಲಿ ಕೀನ್ವಾ ಇಟ್ಟಿದ್ದೀನಿ ಇವಾಗ ನೈಟ್ಗೆ ಡಿನ್ನರ್ಗೆ. ಆ್ಯಂಡ್ ದೆನ್ ಇವಾಗ ಬ್ರಾಕ್ಲಿ ಬೆಂದಿದೆಯಾ ನೋಡೋಣ. ಎಸ್, ಬೆಂದಿದೆ, ವಿಚ್ ಇಸ್ ಗುಡ್. ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಮತ್ತೆ ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅಟ್ಲೀಸ್ಟ್ 1/2 ಸ್ಪೂನ್ ಸಾಕು. ಆಲ್ರೆಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಸೊ 1/2 ಸ್ಪೂನ್ ಆಫ್ ತುಪ್ಪ ಹಾಕೋತಾ ಇದ್ದೀನಿ. ಬ್ರಾಕ್ಲಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತೀನಿ. ಒಂದು ಸ್ವಲ್ಪ ಫ್ರೈ ಆಗಲಿ, ಚೆನ್ನಾಗೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಬೇಯಿಸಿಟ್ಟಿರೋಂಥ ಕಾರ್ನ್ ಹಾಕೋತಾ ಇದ್ದೀನಿ. ಆರಿಗೇನೋ ಹಾಕ್ಕೊಳ್ಳೋಣ, ಜಸ್ಟ್ ಫಾರ್ ದಟ್ ವೆರಿ ನೈಸ್ ಫ್ಲೇವರ್. ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಪೆಪ್ಪರ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹರ್ಬ್ಸ್ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಲಿ ಫಾರ್ ಬ್ರೋಕ್ಲಿ ಆ್ಯಂಡ್ ಸ್ವೀಟ್ ಕಾರ್ನ್. ಅಷ್ಟರಲ್ಲಿ ನಾನು ಬ್ರಾಕ್ಲಿ ಇದೇನಿದೆ ಫ್ರೈ ಮಾಡ್ಕೊಂಡಿದ್ದು ಆರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಇಫ್ ಯು ಸಿ, ಇನ್ ಅ ವೆರಿ ಬ್ಯೂಟಿಫುಲ್ ಕಲರ್ ರೆಡಿಯಾಗಿದೆ. ಒಂದು ಸ್ವಲ್ಪ ಗಾರ್ನಿಷಿಂಗ್ಗೆ ಆ್ಯಂಡ್ ಟಾಪ್ಗೆ ಅಂತ ಮಾಡಿರೋ ಬ್ರಾಕ್ಲಿ ಆ್ಯಂಡ್ ಸ್ವೀಟ್ ಕಾರ್ನ್.
ಇದನ್ನು ಸಪ್ರೇಟಾಗಿ ಎತ್ತಿಟ್ಕೋತೀನಿ ನಾನು. ಇವಾಗ ಬ್ರೋಕ್ಲಿ ಪ್ಯೂರಿ ರೆಡಿಯಾಗಿದೆ. ಇದು ಒಳ್ಳೆ ಆವಕಾಡೋ ಜ್ಯೂಸ್ ಥರ ಕಾಣ್ತಲ್ಲ. ಆಲ್ರೆಡಿ ನಾನು ತುಂಬ ತುಪ್ಪ ಹಾಕ್ಬಿಟ್ಟಿದ್ದೀನಿ. ಸೊ ಐಲ್ ಜಸ್ಟ್ ಪೋರ್ ಇಟ್ ಟೆಸ್ಟ್ ಲೈಕ್ ದಟ್. ಸ್ವಲ್ಪ ಬಾಯ್ಲ್ ಆದರೆ ಸಾಕು. ಇದೊಂದು ಸ್ವಲ್ಪ ತಿಕ್ಕನಾಗಲಿ ಆ್ಯಂಡ್ ಕುದಿ ಬಂದರೆ ಸಾಕು. ಸಾಲ್ಟ್ ಕರೆಕ್ಟಾಗಿದೆಯಾ ನೋಡ್ಕೊಂಬರೋಣ. ಒಂಚೂರು ಹಾಕ್ಕೋಬೋದು. ಹಾಗೇನು ಚೂರು ಕಲ್ಲು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕುದೀತಾ ಇದೆ. ಇವಾಗ ಸಾಲ್ಟ್ ಹಾಕಿದ್ದೀವಿ. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ. ಸೊ ಇವಾಗ ನೋಡಿದ್ರೆ ಕುದೀತಾ ಇದೆ. ಒಂದು ಸ್ವಲ್ಪ ಇದನ್ನು ಹಾಕ್ಕೊಳ್ಳೋಣ. ನಾವು ಮಾಡ್ಕೊಂಡಿಟ್ಟಂಥ ಡ್ರೆಸ್ಸಿಂಗ್ ಇದಿಷ್ಟು ಗಾರ್ನಿಷಿಂಗ್ ಇಡ್ತೀನಿ. ಒಂದು ಸ್ವಲ್ಪ ಫ್ಯಾನ್ಸಿ ಹಾಕ್ಕೊಂಡು ಸೋ ಕ್ರೀಮಿ. ನೋಡಿದ್ರೆ ಒಂಥರ ಬಾಯಲ್ಲಿ ನೀರು ಬರ್ತಾಯಿದೆ. ಐ ಹೋಪ್ ಇಟ್ ಟೇಸ್ಟ್ ಗುಡ್ ಫಾರ್ ದ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಲೆಟ್ಸ್ ಸಿ ಹೌ ಇಟ್ ವಿಲ್ ಟೇಸ್ಟ್. ಒಂದು 5 ನಿಮಿಷ ಬಿಟ್ಬಿಡೋಣ. ಓಕೆ, ಸೂಪು ತುಂಬಾ ಕ್ರೀಮಿಯಾಗಿ ಚೆನ್ನಾಗಿ ರೆಡಿಯಾಗಿದೆ. ಐ ಹೋಪ್ ಇಟ್ ಈಸ್ ಅಪಟೈಸಿಂಗ್ ಫಾರ್ ಯು ಆಲ್ಸೋ ಟು ಸಿ. ಬಟ್ ಇವಾಗ ಸರ್ವ್ ಮಾಡೋಣ, ಊಟ ಮಾಡೋಣ. 7 o'clock ಐ ಟಾರ್ಗೆಟೆಡ್ ಊಟ ಮಾಡಬೇಕು ಅಂತ. ಬಟ್ ಆಲ್ರೆಡಿ 7:15 ಆಗೋಗಿದೆ. ಹಾಕ್ಬಿಟ್ಟು ಲಿಟಲ್ ಗಾರ್ನಿಷಿಂಗ್ ಆನ್ ಟಾಪ್. ರೆಡಿ. ಬಾರಮ್ಮ ಟೇಸ್ಟ್ ಮಾಡೋಣ. ಓ ಬಿಸಿ. ಯು ಶುಡ್ ಇಗ್ನೋರ್ ಹೌ ಐ ಲುಕ್. ಸಾಕಾಗೋಯ್ತು, ಎಲ್ಲ ಕಡೆ ನೀರು ಹಿಡಿದ್ಬಿಡ್ತು. ಬಟ್ ಯಾ ಲೆಟ್ಸ್ ಟ್ರೈ. ಇವಾಗ ಟ್ರೈ ಮಾಡೋಣ. ಮಧ್ಯದಲ್ಲಿ ಹಾಕಿದ್ದೀನಿ. ದಿಸ್ ಇಸ್ ಹೌ ದ ಸೂಪ್ ಲುಕ್ಸ್. ಐ ಹೋಪ್ ಕಾಣಿಸ್ತಾ ಇದೆ ನಿಮಗೆ. ಬಿಸಿ ಬಿಸಿ ಹೋಗೇ ಹೋಗ್ತಾಯಿದೆ. ಇಬ್ಬರು ಒಟ್ಟಿಗೆ ಟೇಸ್ಟ್ ಮಾಡೋಣ. ಏನು ಬೆಳ್ಳಗೆ ಬೀಳ್ತದೆ ಇವತ್ತು. ಇರೋ 3, 2, 1. ಸಬ್ಬಾಸ್ ಚೆನ್ನಾಯ್ತಾ? ಚೆನ್ನಾಗಿತ್ತು. ಒಂಚೂರು ಸಾಲ್ಟ್ ಜಾಸ್ತಿ ಅಲ್ವಾ? ಕರೆಕ್ಟ್ ಆಯ್ತಾ? ಗುಡ್ ಜಾಬ್ ಬಿಂದು. ರೆಸ್ಟೋರೆಂಟ್ ಓಪನ್ ಮಾಡೋದು ನೋಡಿ. ವಿತೌಟ್ ಈವನ್ ಫ್ರೆಶ್ ಕ್ರೀಮ್ ಹಾಕಿದೆ, ಕಾಜು ಹಾಕಿದೆ. ಕಾಜು ಯಾಕೆ ಹಾಕಲಿಲ್ಲ ಅಂದರೆ ಅದು ಕ್ಯಾಲರಿ ಡೆನ್ಸ್ ಆಗುತ್ತೆ. ಸೊ ಕಾಜು ಹಾಕಲಿಲ್ಲ. ಹಾಕಿದೆ. ಎಷ್ಟು ಕ್ರೀಮಿಯಾಗಿ ಬಂದಿದೆ. ಸಿ, ಐ ಹೋಪ್ ಯು ಕ್ಯಾನ್ ಸಿ ಹೌ ಕ್ರೀಮ್ ಇಟ್ ಈಸ್ ಅಲ್ವಾ? ಏನೇನು ಚೆನ್ನಾಯ್ತು ಹೇಳು. ಬ್ರಾಕ್ಲಿ ಮತ್ತು ಸ್ವೀಟ್ ಕಾರ್ನ್ ನಮಗೆ ಆ್ಯಡ್ ಮಾಡಿದ್ರೆ ಚೆನ್ನಾಯ್ತಾ ಪ್ಲೇನ್ ಬದಲು? ಹೇಳ್ರಿ ಚೆನ್ನಾಗೈತೆ. ನೀನು ಏನೇನು ಮಸಾಲ ಹಾಕಿದ್ಯೋ ಅದೆಲ್ಲ ತಿಕ್ಕಾಗಿ ಟೇಸ್ಟು ಚೆನ್ನಾಗೈತೆ. ಸಾಲ್ಟು ಕರೆಕ್ಟಾಗೈತೆ. ಚೆನ್ನಾಗಿದೆ. ಥ್ಯಾಂಕ್ ಯು ಜನರೇ. ಇವಾಗ ನಾನು ಇದನ್ನ ಹೋಗಿ ತಿಂದ್ಬಿಟ್ಟು ಡಿನ್ನರ್ಗೆ ಏನು ತಿಂತೀವಿ ಮೀಲ್ನ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇವಾಗ ಹೋಗಿ ನಿಮ್ಮದೇ ಕೂತ್ಕೊಂಡು ಐ ವಿಲ್ ಈಟ್ ದಿಸ್ ಸೂಪ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್. ಆರ್ ಡಿನ್ನರ್ ಈಸ್ ರೆಡಿ. ಅಲ್ಲಿ ಶೋ ಯು ಏನು ತಿಂತಾ ಇದ್ದೀವಿ ಇವತ್ತು. ನಾವು ಡಿನ್ನರ್ಗೆ ಅಂತ ಡಿನ್ನರ್ಗೆ ಏನೇನೋ ಹೊಟ್ಟೆ ಹಸಿಗೆ ಏನೇನೋ ಹೇಳ್ತಾ ಇದ್ದೀನಿ. ಯಾಕೆ ಮಧ್ಯಾಹ್ನ ಹೊಟ್ಟೆ ತುಂಬಲಿಲ್ವಾ? ತುಂಬಿತು. ಬೇಗ ತಿನ್ಬಿಟ್ಟೆ, 1 ಗಂಟೆಗೆಲ್ಲ ತಿನ್ಬಿಟ್ಟೆ. ಮತ್ತು ರೈಸ್ ಜಾಸ್ತಿ ತಿಂದಿಲ್ಲ. ಸೊ ನಾವಿಲ್ಲಿ ತಿಂತಾಯಿದ್ದೀವಿ. ದಿಸ್ ಇಸ್ ಕೀನ್ವಾ ಮತ್ತು ನವಣೆ. ನಾನು ಕೀನ್ವಾ ಅಂದ್ಕೊಂಡು ನವಣೆ ನೆನೆಸ್ಬಿಟ್ಟೆ ಕುಕ್ ಮಾಡೋಕ್ಕೆ. ಸೊ ಐ ಥಾಟ್ ಓಕೆ ಕೀನ್ವಾ ಆ್ಯಂಡ್ ನವಣೆ ಎರಡೂ ಮಿಕ್ಸ್ ಮಾಡಿ ಮಾಡೋಣ ಅಂತ. ಸೊ ಕೀನ್ವಾ ಆ್ಯಂಡ್ ಮತ್ತು ನವಣೆ ಕಾಣಿಸ್ತಾ ಇದೆಯಾ? ಮತ್ತು ಸೊಪ್ಪು ಸಾರು, ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ತುಪ್ಪ ಆ್ಯಂಡ್ ಒಂದು ಮೊಟ್ಟೆ. ಬೀನ್ಸು ಕ್ಯಾರೆಟು ಪಲ್ಯ. ಸೊ ಮೊಟ್ಟೆ ನಾನು ಎಕ್ಸ್ಟ್ರಾ ಪ್ರೋಟೀನ್ಗೆ ಅಂತ ತಿಂತಾಯಿದ್ದೀನಿ. ಮಮ್ಮಿನೂ ಅದೇ ತಿಂತವ್ರೆ ಬಟ್ ವಿತೌಟ್ ಮೊಟ್ಟೆ ಇಲ್ಲ. ನಮ್ಮದು ಕಿನ್ವಾ ಕ್ಯಾರೆಟ್ ಬೀನ್ಸ್ ಪಲ್ಯ. ಸೊ ಇದರ ನ್ಯೂಟ್ರಿಷನ್ ವ್ಯಾಲ್ಯೂ ಏನು ಅಂತ ನಾನು ಹೇಳ್ತೀನಿ, ನೀನು ತಿಳ್ಕೊ. ನಾನು ತಿಂತಾರೋ ಮೀಲು 520 ಕ್ಯಾಲರೀಸ್ ಇರುತ್ತೆ ಟೋಟಲ್. 520 ಕ್ಯಾಲರೀಸ್ ಇದೆ. 25 to 27 grams ಆಫ್ ಪ್ರೋಟೀನ್ ಇದೆ ಆ್ಯಂಡ್ 14 to 18 grams ಆಫ್ ಫೈಬರ್ ಇದೆ. ಆ್ಯಂಡ್ ಆಲ್ಸೋ ಕಾರ್ಬ್ಸ್, ಇದು ನಾವು ಕಿನ್ವಾ ಮತ್ತು ಫಾಕ್ಸ್ಟೇಲ್ ತಿಂತಾ ಇರೋದ್ರಿಂದ ಸ್ಲೋ ಡೈಜೆಸ್ಟ್ ಆಗುತ್ತೆ. ಕಾಂಪ್ಲೆಕ್ಸ್ ಕಾರ್ಬ್ ಅಂತಾರೆ, ಸ್ಲೋ ಡೈಜೆಸ್ಟ್ ಆಗುವಂಥ ಕಾರ್ಬ್ಸ್ನ. ಇವಾಗ ರೈಸ್ ಎಲ್ಲ ತಿಂದರೆ ಬೇಗ ಡೈಜೆಸ್ಟ್ ಆಗೋಗುತ್ತಲ್ಲ. ಹಾಂ,
ಬೇಗ ಜೀರ್ಣ ಆಗುತ್ತೆ. ಆ್ಯಂಡ್ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಜೀರ್ಣ ಆಗೋಕ್ಕೆ. ನಾವು ಮಲಗಬೇಕಾದ್ರೂ ನಮಗೆ ಹಸುವಾಗಲ್ಲ. ಆ್ಯಂಡ್ 7 ಗಂಟೆಗೆ ತಿನ್ನಬೇಕಂತ ನಾನಿದ್ದೆ. ಟೈಮ್ ನೋಡಿ 7:30 ಆಗೋಯ್ತು. ಎನಿವೇಸ್ ಇವಾಗ ಹೋಗಿ ನಾನು ತಿಂತೀನಿ ಊಟನ. ಆ್ಯಂಡ್ ಈ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಅಂದ್ಕೊಂಡೆ ನಾಳೆ ಕಂಟಿನ್ಯೂ ಮಾಡೋಣ ಅಂತ, ಬಟ್ ದೆನ್ ವ್ಲಾಗ್ಲಿದೆ ತುಂಬ ಲಾಂಗ್ ಆಗೋಯ್ತು, ಅದಕ್ಕೆ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ. ಇದೊಂದು ಪ್ರಯತ್ನ ನಾನು ಮಾಡ್ತಿರೋದು ಟು ಶೋ ಯು. ಅದನ್ನು ಸೇರಿಸೇನೆ ಇದು, ಅದನ್ನು ಸೇರಿಸೇನೆ ಗೈಸ್, ಇಲ್ಲಾಂದರೆ ಜಾಸ್ತಿ ಕ್ಯಾಲರೀಸ್ ಆಗೋಗುತ್ತೆ. ನಾನು 500 ಕ್ಯಾಲರಿ ಇಟ್ಕೊಂಡಿರ್ತೀನಿ 3 ಮೀಲ್ಸ್ಗೆ. ಅದು ಬಿಟ್ಟು ಎಕ್ಸ್ಟ್ರಾ ನಾನು ಆ್ಯಕ್ಚುಲಿ 1900 ಕ್ಯಾಲರೀಸ್ ಒಳಗಡೆ ತಿನ್ನಬೇಕು. ಸೊ 500 ಎಷ್ಟಾಯಿತು, 1500 ಆಯಿತಾ. ಇನ್ನು ಮಿಕ್ಕಿದ 400 ಕ್ಯಾಲರೀಸು ನಾನೇನಾದರೂ ಚಾಕ್ಲೇಟ್ ತಿನ್ನೋದು, ಸ್ವೀಟ್ ತಿನ್ನೋದು, ಆ ಥರ ಏನಾದರೂ ಎಕ್ಸ್ಟ್ರಾ ಅಂತ ಇಟ್ಕೊಂಡಿರ್ತೀನಿ 400 ಕ್ಯಾಲರೀಸ್ನ. ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಅದು ಬರೀ 3-4 ಕ್ಯಾಲರೀಸ್ ಅಷ್ಟೇ. ನಾನು ರೇರ್ಲಿ ಇವಾಗ ಟೀ ಕುಡಿತಾ ಇದ್ದೀನಿ. ಅದಕ್ಕೆ ಬಂದ ತಕ್ಷಣ ಇವತ್ತು ನಾನು ನಮ್ಮಮ್ಮ ಬಂದುಬಿಟ್ಟು ಟೀ ಮಾಡಲ್ವಾ ಅನ್ನೋಕ್ಕೆ ಮುಂಚೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇವತ್ತು. ಆಮೇಲೆ ಬಂದ್ಬಿಟ್ಟು ಕಾಫಿ ಕುಡಿಬೇಕನ್ನಿಸ್ತದೆ, ನಡಿ ಆಚೆ ಇಲ್ಲಿಂದ ಸೂಪ್ ಮಾಡ್ತಾಯಿದ್ದೀನಿ, ಕುಡಿದ್ಬಿಟ್ಟು ಊಟ ಮಾಡಬೇಕಷ್ಟೇ ಅಂತ. ಸೊ ನಾನು ಹೇಳ್ದಂಗೆ ನಮ್ಮ ಮಮ್ಮಿಗೆ ಜಾಸ್ತಿ ಪ್ರೋಟೀನ್ ತಿನ್ಸೋಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಅವರು ಮೊಟ್ಟೆ ತಿಂದರೆ ಎಲ್ಲ ಸರಿ ಹೋಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದೇ ಥರ ಇನ್ಫಾರ್ಮೇಷನ್ ಜೊತೆಗೆ ನಾವೇನು ತಿಂತಾ ಇದ್ದೀವಿ ಅನ್ನೋದ್ರ ಜೊತೆಗೆ ಇನ್ಫಾರ್ಮೇಷನ್ನು ಕೊಡೋದು ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ. ಆ್ಯಂಡ್ ಬೇರೆ ಏನೇ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ರು ಅದನ್ನು ಕಮೆಂಟ್ಸಲ್ಲಿ ಕೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹ್ಯಾಪಿ ಡಿನ್ನರ್ ಟೈಮ್ ನಮಗೆ. ಇವಾಗೋಗಿ ನಾವು ಬೂವಾ ತಿಂತೀವಿ. ಹ್ಯಾಪಿ ಬೂವಾ ಟೈಮ್ ನಮಗೆ. ಇವಾಗ ಹೋಗಿ ನಾನು ತಿನ್ಬಿಟ್ಟು ನಾನು 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಹಾಲು ಕುಡಿದ್ಬಿಟ್ಟು ತಾಸೆ ಮಾಡ್ತೀನಿ ಹೊಟ್ಟೆ ಹಸ್ತಾರೆ. ಇಲ್ಲಾಂದರೆ ಅಲ್ಗೋ ಜಸ್ಟ್ ಗೋ ಸ್ಲೀಪ್. ಈ ಹಾಲು ಕುಡಿಯೋಕ್ಕೆ ಎಕ್ಸ್ಟ್ರಾ 400 ಕ್ಯಾಲರೀಸ್ ನಾನು ಇಟ್ಕೊಂಡಿರ್ತೀನಿ. ಓಕೆನಾ? ಸಿ ಯು ಫ್ರೆಂಡ್ಸ್, ಬಾಯ್. ಹೋಗ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಾಂದರೆ ಒಂದೇ ಪಂಚು.